ಯಾವುದೇ ಒಬ್ಬ ಸ್ಟಾರ್ ನಟನಿಗೆ ಒಂದು ಪಾತ್ರ ಜೀವ ತುಂಬುವಂತಹ ಪಾತ್ರ ಆದ್ರೂ ಸಹ ಒಂದು ರೀತಿ ಎಲ್ರಿಗೂ ಅದು ಮನಸ್ಸಲ್ಲಿ ಅಚ್ಚುಳಿಬೇಕು. ಆ ರೀತಿ ಪಾತ್ರ ಸಿಕ್ಕಿದಾಗ ಮಾತ್ರ ಈ ಸ್ಟಾರ್ನ ನಾನು ಫ್ಯಾನ್ ಅನ್ನುವಂಥದ್ದು ಹೇಳ್ಬೋದು. ಅದೇ ರೀತಿಯಾಗಿ ಸಂದೀಪ್ ನಾಗರಾಜ್ ಅವರು ಈ ಹಿಂದೆ ಗೂಗ್ಲಿ ಸಿನಿಮಾ ಮಾಡಿದ್ರು. ಆ ಮುಖಾಂತರ ಅವರು ಇಂಡಸ್ಟ್ರಿಗೆ ಎಲ್ಲರೂ ಚಿರಪರಿಚಿತರಾದರು. ಅದ ನಂತರ ಆಫ್ ಮೆಂಟಲ್ ಇರ್ಬೋದು, ಒಂದಷ್ಟು ಸಿನಿಮಾಗಳ ಲೈನಪ್ನಲ್ಲಿ ಅವರು ಸಹ ಇವತ್ತಿಗೂ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಇದೀಗ ಹೊಸ ಸಿನಿಮಾ ಮೂಲಕ ಅವರೇ ಬಂದಿದ್ದಾರೆ. ಯಾವ ಸಿನಿಮಾ, ಟೈಟಲ್ ಏನು, ಅವರ ಬಾಯಿಂದನೇ ಕೇಳೋಣ. ಸಂದೀಪ್ ನಾಗರಾಜ್ ಅವರೇ ನಮಸ್ತೆ. ಖುಷಿಯಾಗುತ್ತೆ ಹೀರೋಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದೊಂದಾಗೆ ಸಿನಿಮಾ ಗ್ಯಾಪ್ ಇಲ್ಲದೆ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ಗಳಲ್ಲಿ ನೀವು ಇರುವಂಥದ್ದು. ಗ್ಯಾಪ್ ಸ್ವಲ್ಪ ಇತ್ತು ಮೇಡಮ್, ಸ್ವಲ್ಪ ಗ್ಯಾಪ್ ಆಯಿತು. ಬಟ್ ಗ್ಯಾಪ್ ಆದರೂ ನನಗೇನು ಬೇಜಾರೇನಿಲ್ಲ ಮೇಡಮ್. ನನಗೋಸ್ಕರ ಯಾರು ಕಾಯ್ತಾ ಇರಲಿಲ್ಲ, ಇನ್ನು ಮೇಲೆ ಕಾಯಿಸ್ತೀನಿ ಮೇಡಮ್. ಓಕೆ, ಈಗ ಕವಳ ಅನ್ನುವಂಥದ್ದು ಟೈಟಲ್ ಈಗ ರಿಲೀಸ್ ಆಗಿದೆ. ಅದರಲ್ಲೂ ಸಹ ಶಿವಣ್ಣ ಅವರು ಆಶೀರ್ವಾದ ಮಾಡಿರುವಂತಹ ಟೈಟಲ್ ನಿಮ್ಮದು. ಎಷ್ಟು ಖುಷಿ ಆಗುತ್ತೆ? ನಮ್ಮ ಶಿವಣ್ಣ ಅವರು ಓಪನ್ ಮಾಡಿದ್ದೆ ನನಗೊಂಥರ ಒಂಥರ ಆ ಶಿವರಾತ್ರಿ ದಿವಸ ಶಿವಣ್ಣ ಅದೊಂಥರ ವೈಬ್ ಚೆನ್ನಾಗಿತ್ತು ಮೇಡಮ್. ಶಿವರಾತ್ರಿ ದಿವಸ ಶಿವಣ್ಣ ನೀವೇ ರಿಲೀಸ್ ಮಾಡಬೇಕು ಅಂತ ಹೋಗಿದ ತಕ್ಷಣ ಅವ್ರು ಏನು ಮಾತಾಡಲ್ಲ, ಬಾಮ್ಮ ಅದಕ್ಕೇನಮ್ಮ ಬಾರಮ್ಮ ಅಂದ್ಬಿಟ್ಟು ಅವರು ಯಾವ್ದು ಎಷ್ಟೇ ಬ್ಯುಸಿ ಇದ್ದರೂ ಕರೆದು ನಮ್ಮನ್ನ ಕರೆಸ್ಬಿಟ್ಟು ಮನೆಗೆ ಒಳ್ಳೇದಾಗಲಿ ನಿಮಗೆಲ್ಲ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಗ್ರೀಟ್ ಮಾಡಿ ಕಾಫಿ ಎಲ್ಲ ಕುಡಿಸಿ ಒಂದು ಅರ್ಧ ಗಂಟೆ ಮಾತಾಡಿ ಕವಳ ಅಂದರೆ ಏನು ಎಲ್ಲ ಮಾತಾಡಿ ಸಖತ್ತಾದ ಟೈಟ್ಲು ತುಂಬ ಇಷ್ಟ ಆಯ್ತಮ್ಮ ಅಂತ ಮಾತಾಡಿ ಅವರೇ ಕರೆಸಿ ರಿಲೀಸ್ ಮಾಡೋದು. ನನಗೆ ಲೈಫಲ್ಲಿ ನಾನು ಗ್ರ್ಯಾಟಿಟ್ಯೂಡ್ ಇಟ್ಕೊಂಡಿರ್ತೀನಿ ಮೇಡಮ್ ಶಿವಣ್ಣವ್ರ ಮೇಲೆ. ಈಗ ಕವಳ ಅನ್ನುವಂಥದ್ದು ಎಲ್ರಿಗೂ ಸಹ ಕ್ಯೂರಿಯಾಸಿಟಿ ಬಂದೇ ಬರುತ್ತೆ, ಏನಿರಬಹುದು ಅಂತ. ಯಾಕಂದರೆ ಸಾಮಾನ್ಯವಾಗಿ ಅರ್ಥ ಆಗಲ್ಲ ಯಾರಿಗೂ. ನೀವು ಸ್ಟಾರ್ಟಿಂಗ್ ಟೈಟಲ್ ಕೇಳಿದಾಗ ನಿಮಗೇನು ಅನಿಸ್ತು? ಮೇಡಮ್ ಆ ಕವಳ ನೋಡಿ, ಕವಳ ಅನ್ನೋದು ಅದೊಂದು ಸೌಂಡಿಂಗ್ ಇದೆ ಮೇಡಮ್. ಆ ಒಂದು ಕವಳ ಅನ್ನೋ ಹೆಸರಲ್ಲೇ ಒಂದು ಫೋರ್ಸ್ ಇದೆ. ನನಗೆ ಫಸ್ಟು ಕವಳ ಅಂದಿದ ತಕ್ಷಣ ನನಗೆ ವೈಬ್ರೇಷನ್ ಸ್ಟಾರ್ಟ್ ಆಗೋದು, ಏನು ರೀ ಇದು ಸಖತ್ತಾದ ಟೈಟ್ಲ್ ಅಂತ. ಬಟ್ ಆಮೇಲೆ ಕತೆ ಕೇಳಿದ್ಮೇಲೆ ಅಪ್ಪ ಅಂತ ಫುಲ್ ವೈಲೆನ್ಸ್ ಮೇಡಮ್. ಕತೆ ಅಂದರೆ ರೌಡಿ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಬ್ಲಡ್ಡಲ್ಲೇ ಎಲ್ಲ ಮೇಡಮ್. ಯಾಕೆಂದರೆ ಅಷ್ಟು ವೈಲೆನ್ಸ್ ಜನ ಇರ್ತಾರೆ ಮೇಡಮ್. ಯಾರು ಈಗ ಒಳ್ಳೆಯವರು ನೋಡಿ, ಯಾರು ನೋಡ್ಬೋದು ನಾಲ್ಕು ಜನ ರೌಡಿಗಳಿದ್ದಾರೆ ಮೇಡಮ್. ಅಂದರೆ ಮಿಂಟ್ಸೆ ಎಲ್ಲರೂ ಇವಾಗ ಆ ಒಂದು ವೈಲೆನ್ಸಲ್ಲೇ ಬದುಕಿದ್ದಾರೆ ಮೇಡಮ್. ಯಾರಿಗೂ ಇವಾಗ ಸೈಲೆನ್ಸ್ ಇಷ್ಟ ಇಲ್ಲ. ಸೈಲೆಂಟ್ ಆಗಿರೋರು ವೈಲೆಂಟ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಸಿನಿಮಾ ಫುಲ್ಲು ವೈಲೆನ್ಸ್ ಇದ್ರೇ ಮೇಡಮ್ ಜನ ಬರ್ತಾ ಇರೋದು. ಯಾವ ಸಿನಿಮಾ ನಿಮ್ಗೆ ಈಗ 1500 crores ಯಾವುದಾಗಿರೋದು ಮೇಡಮ್ ಕಲೆಕ್ಷನ್? ಅಲ್ಲ, 1500 crores ಯಾವ ಕಲೆಕ್ಷನ್ ಆಗಿರೋದು? ಸೈಲೆನ್ಸ್ ಇರೋದಾ ವೈಲೆನ್ಸ್ ಇರೋದಾ? ನಮ್ಮ ಯಶೋರ್ದೆ ಮೇಡಮ್ KGF ನೋಡಿ, ಅವ್ರದ್ದು ಅಷ್ಟಾಯಿತು ಅಂದರೆ ಅದು ಜನಗಳಿಗೆ ಆ ಒಂದು ಜೋಶ್ ಬೇಕು ಮೇಡಮ್. ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಜನ ಏನು ದಡ್ರಲ್ಲ ಮೇಡಮ್, ಕೂತ್ಕೊಂಡ್ರೆ ಒಂದು ಆ ಚೇರ್ ಅಲ್ಲಾಡ್ಬೇಕು ಮೇಡಮ್. ಆ ಥರ ಒಂದು ಫೋರ್ಸ್ ಇತ್ತು KGFಲ್ಲಿ. ಅದಕ್ಕೆ ಅವರು ಆ ಲೆವೆಲ್ಗೆ ಹೋಗಿದ್ದಾರೆ. ನೀವೀಗ ಯಾಕೋ ಸೆನ್ಸರ್ ಅವ್ರನ್ನೇ ಶೇಕ್ ಮಾಡೋ ಥರ ಇದ್ದೀರಾ. ಅವ್ರು ನೋಡಿಲ್ದಿರೋ ಸಿನಿಮಾಗಳೇನಿಲ್ಲ ಮೇಡಮ್. ಬಟ್ ಏನಂದರೆ ಮೇಡಮ್, ಕಾರಣಾಂತರಗಳಿಂದ ಜನ ಆ್ಯಕ್ಚುಲಿ ಎನಿ ಪರ್ಸನ್ ಸ್ವಲ್ಪ ವೈಲೆಂಟ್ ಆಗ್ತಾರೆ ಮೇಡಮ್. ಆ ವೈಲೆಂಟ್ ಆಗೋಕ್ಕೆ ರೀಸನ್ ಸ್ಟ್ರಾಂಗ್ ಆಗಿರ್ಬೇಕು. ಅದು ನಮ್ಮ ಹತ್ರ ತುಂಬ ಸ್ಟ್ರಾಂಗ್ ಆಗಿದೆ ಮೇಡಮ್. ಅದಕ್ಕೆ ಇಷ್ಟು ವೈಲೆನ್ಸ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸಿನಿಮಾ ಇನ್ನೂ ಏನೋ ಒಂದೇ ಒಂದು ಫ್ರೇಮು ಶೂಟ್ ಆಗಿಲ್ಲ ಮೇಡಮ್. ಶೂಟ್ ಆದರೆ ನಾವು ಹೇಳ್ಬೋದು ಇಷ್ಟಿದೆ ಹಂಗಿದೆ ಅಂತ. ಬಟ್ ಸೀನ್ಗಳು ಕೇಳೇ ನಮಗೆ ವೈಬ್ರೇಷನ್ ಮೇಡಮ್. ಕತೆ ಕೇಳಬೇಕಾದ್ರೆ ವೈಬ್ರೇಷನ್. ನನಗೆ ಇಂಟರ್ವಲ್ ಸೀನು ಬ್ಯಾಂಗ್ ಆಗಿದೆ ಮೇಡಮ್. ಈಗ ಸಂದೀಪ್ ಅವರು ಮುಂಚೆಯಿಂದನೂ ವೈಲೆಂಟಾ, ಅಥವಾ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದಷ್ಟು ಏಳು ಬೀಳುಗಳನ್ನು ನೋಡಿದ್ದಾದ್ಮೇಲೆ ವೈಲೆಂಟ್ ಆಗಲೇಬೇಕು ಅನ್ನೋಂಥ ಡಿಸೈಡ್ ಮಾಡಿದ್ರ? ಮೇಡಮ್ ನಾನು ಬೈ ಬರ್ತೆ ಶಾರ್ಟ್ ಟೆಂಪರ್ ಮೇಡಮ್. ನನಗೆ ನನ್ನ ದಾರಿಲಿ ಬಿಟ್ಟು ಬೇರೆ ಏನೋ ಹೇಳಿದ್ರೆ ಕೇಳೋಕ್ಕಾಗಲ್ಲ ಮೇಡಮ್. ಯಾರಾದರೂ ಅಷ್ಟೇ, ನಂದೊಂದು ಪಾಯಿಂಟ್ ಇರುತ್ತೆ. ಆ ಪಾಯಿಂಟಲ್ಲಿ ಏನಾದ್ರು ವೇವ್ಲೆಂತ್ ಸೂಟ್ ಆದರೆ ನಾನು ಮಾತಾಡ್ತೀನಿ, ಇಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಸ್ವಲ್ಪ ಕೋಪ ಜಾಸ್ತಿ. ನೋಡೋಕ್ಕೆ ಸ್ವಲ್ಪ ಬೆಳ್ಳಕ್ಕಿರ್ತೀನಿ. ಬಟ್ ನನಗೆ ಆ ಕ್ಯಾರೆಕ್ಟ್ರ್ ಇಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ ಮೇಡಮ್. ಇದನ್ನು ಆ ಕೋಪ ಅದು ಇದು ಇಲ್ಲಾಂದರೆ ನಾನು ಮಾಡೋದು ಸಾಧ್ಯನೇ ಇಲ್ಲ. ಕೋಪ ಒಳ್ಳೆ ಇದ್ರೇ ತಾನೇ ಮಾಡೋಕ್ಕೆ ಸಾಧ್ಯ. ಕೋಪ ಇಲ್ಲಾಂದರೆ ಆ ಕ್ಯಾರೆಕ್ಟ್ರಿಗೆ ಅಂದರೆ ಮಿಂಟುಸೆ ಕ್ಯಾರೆಕ್ಟ್ರು ಪರಕಾಯ ಪ್ರವೇಶ ಬೇರೆ. ಬಟ್ ನನಗೆ ಗೊತ್ತಿರೋಂಗೆ ಸ್ವಲ್ಪ ಇದೀನಿ ಮೇಡಮ್. ಎಷ್ಟು ಕತೆಗಳನ್ನು ಕೇಳಿ ರಿಜೆಕ್ಟ್ ಮಾಡಿದ್ದು ಉಂಟಾ ನೀವು? ಮೇಡಮ್ ಒಂದು ಆ ಲೆವೆಲ್ಗೇನು ನಿಮಗೆ ಗೊತ್ತಿರೋಂಗೆ ಸುಳ್ಳೆಲ್ಲ ಹೇಳೋಕ್ಕೆ ಇಷ್ಟ ಇಲ್ಲ ಮೇಡಮ್. ನಾನು ಒಂದು 2 ಕತೆ ಲೈನಪ್ಪಲ್ಲಿ ಇದ್ದೆ ಮೇಡಮ್, ಕೇಳ್ತಾ ಇದ್ದೆ. ಅದು ಸ್ವಲ್ಪ ಅದೇ ಡಿಸ್ಕಷನಲ್ಲೇ ಇತ್ತು. ಬಟ್ ಕತೆಲೇನೋ ಸ್ವಲ್ಪ ಅಷ್ಟು ನನಗೇನು ಇಂಪ್ರೆಸ್ ಆಗಿರಲಿಲ್ಲ. ನಾನು ಟೋಟಲಿ ಹುಡುಕ್ತಾ ಸ್ಟಾರ್ಟಿಂಗಿಂದನೂ ನನಗೆ ಮಾಸ್ ಕಂಟೆಂಟು, ಮಾಸು, ವೈಲೆನ್ಸು ಇಂಥವೇ ನಂಗೆ ಇಷ್ಟ ಆಗ್ತಾಯಿದ್ದು. ನನಗೆ ತುಂಬ ಇಷ್ಟ ಆಯಿತು ಮೇಡಮ್. ಏನು ಅಂದರೆ ರೀಸನ್ ಇಲ್ಲದೆ ಸಿನಿಮಾದಲ್ಲಿ ಏನು ಹೇಳಿದ್ರು ವೇಸ್ಟೇ ಮೇಡಮ್. ವೈಲೆನ್ಸ್ ಇದೆ, ಬ್ಲಡ್ ಇದೆ ತೋರಿಸ್ಬಿಟ್ರೆ ಯಾರೂ ಬರೋಲ್ಲ. ಫಾರ್ ರೀಸನ್ ಎಲ್ಲರಿಗೂ
ಫಾರ್ ರೀಸನ್ ಇದಾಗುತ್ತೆ ಮೇಡಮ್. ಏನೇ ಕ್ಯಾರೆಕ್ಟ್ರಲ್ಲಿ ಏನಿದೆ ಎಲ್ಲ ಬಾಯಿ ಬಿಡೋಕ್ಕಾಗಲ್ಲ ಮೇಡಮ್. ಹೋಗ್ತಾ ಹೋಗ್ತಾ ಹಂಗಂಗೆ ಬಿಟ್ಬಿಡ್ತೀನಿ ಬಾಯಿನ. ನಿಮ್ಮ ಟೀಮ್ ಕೂಡ ವೈಲೆಂಟ್ ಆಗಿದೆ, ಯಾಕಂದರೆ ಡೈರೆಕ್ಟರ್ ಇರ್ಬೋದು RX ಸೂರಿ ಸಿನಿಮಾ ಅದೇ ರೀತಿ ಔಟ್ ಆ್ಯಂಡ್ ಔಟ್ ಮಾಸ್ ಸಿನಿಮಾ. ಇನ್ನು ತಮಿಳ್ ಇರ್ಬೋದು, ತೆಲುಗು, ಮಲಯಾಳಮಲ್ಲೂ ಸಹ ಇವತ್ತಿಗೂ ಸಹ 29 ವರ್ಷ ಆಯಿತು ಇಂಡಸ್ಟ್ರಿನಲ್ಲಿ ಸಮುದ್ರ ಕರಣ್ ಸರ್ ಇದ್ದು. ಬಟ್ ಅವ್ರು 1997 ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರಿಂದ ಅವರು ಸೇರ್ಕೊಂಡು ಎಲ್ಲವೂ ಸೇರಿ 29 ಇಯರ್ಸ್. ಅವರು ಕೂಡ ಸ್ಕ್ರೀನ್ ಶೇರ್ ಮಾಡ್ತಿರುವಂಥದ್ದು ಫಾರ್ ದ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಆ್ಯಕ್ಟರ್ ಆಗಿ ಇಲ್ಲಿ ಫಸ್ಟ್ ಸಿನಿಮಾ ನಿಮ್ಮ ಸಿನಿಮಾ ಮೂಲಕ ಪಾದಾರ್ಪಣೆ ಮಾಡ್ತಿರುವಂಥದ್ದು ಎಷ್ಟು ಎಕ್ಸೈಟ್ಮೆಂಟ್ ಅಂತ. ನಮ್ಮ ಪುಣ್ಯ ಮೇಡಮ್. ಆ್ಯಕ್ಚುಲಿ ಅವ್ರು ಬಂದಿರೋದೇ ಒಂದು ಮೇಡಮ್, ತುಂಬ ಜನ ಆರ್ಟಿಸ್ಟ್, ಎಲ್ಲರೂ ಆರ್ಟಿಸ್ಟೇ ಮೇಡಮ್. ಬಟ್ ಏನು ಗೊತ್ತಾ, ನಾವು ಫಸ್ಟ್ ಆಫ್ ಆಲ್ ವಿ ಆರ್ ಇಂಡಿಯನ್ಸ್. ನಾನು ನೋಡಿ, ನಾವು ಮಾಡ್ತಾಯಿದ್ದು ಕನ್ನಡ ಸಿನಿಮಾ. ಅವ್ರು ಅಲ್ಲಿಂದ ಬಂದಿದ್ದಾರೆ ಅಂದರೆ ಅದು ನಮ್ಮ ಪುಣ್ಯ ಅಲ್ಲ ಮೇಡಮ್. ವಿ ಆರ್ ಇಂಡಸ್ಟ್ರಿ ಬೆಳೀತಾ ಇದೆ. ನಾವು ಒಂದು ಬಾವಿಲೇ ಮುಂಚೆ ಇದ್ವಿ ಮೇಡಮ್. ಈಗ ಬೆಳೀತಾ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿ ಇವಾಗ ಬರೀ ಕನ್ನಡಕ್ಕೆ ಸೀಮಿತ ಇಲ್ಲ ಮೇಡಮ್, ಎಲ್ಲ ಕಡೆ ಹೋಗ್ತಾ ಇದೆ. ಆ ಕಡೆಯಿಂದ ಬರ್ತಾ ಇದ್ದಾರೆ ಅಂದರೆ ನಮ್ಮ ಪುಣ್ಯ ಅಲ್ಲ ಮೇಡಮ್ ಅದು, ಅಲ್ವಾ? ಪ್ರೂವ್ ಮಾಡ್ತಾ ಇದ್ವಿ, ಅವ್ರು ಪ್ರೂವ್ ಮಾಡಿದ್ದಾರೆ. ಬಟ್ ಇವ್ರು ಯಾರು ಅಷ್ಟು ವೈಲೆನ್ಸ್ ಇಲ್ಲ ಮೇಡಮ್. ಸಮುದ್ರ ಕಡೆಯವ್ರು ನೋಡಿದ್ರೆ ನೀವೆಷ್ಟು, ನಮ್ಮ ಪ್ರೊಡ್ಯೂಸರ್ ಅಂತೂ ಮಗು ಇದ್ದಂಗೆ ಅವರು, ಅಡ್ವೈಸರ್ ಅಂತ. ಲೋಕೇಶ್ ಅವರು ಸ್ವಲ್ಪ ವೈಲೆಂಟ್ ಆಗಿದ್ದಾರೆ. ಬಟ್ ಅವರು ಆ ಥರ ಎಲ್ಲ ಏನು ನಮ್ಮ ಹತ್ರ ತೋರಿಸ್ಕೊಂಡಿಲ್ಲ. ಬಟ್ ಇಬ್ಬರು ಸಿಕ್ಕಿರೋದು ನಮ್ಮ ಪುಣ್ಯ ಮೇಡಮ್, ಪ್ರೊಡ್ಯೂಸರ್ಸ್. ನಿಮ್ಮ ಸಮಸ್ಯೆಗಳನ್ನು ಹೇಳ್ತೀರಾ ಅಂದರೆ, ಈಗ ಒಬ್ಬ ಆ್ಯಕ್ಟರ್ ಅಂತ ಹೇಳಿದ್ರೆ ಫಿಸಿಕ್ ಮೇಂಟೈನ್ ಮಾಡೋದಿರಬಹುದು, ಅದ್ರ ಜೊತೆ ನೀವು ಒತ್ತಡಗಳು ಬೇರೆ ಬೇರೆ ರೀತಿ ಇರುತ್ತೆ. ಸೊ ನಿಮಗೂ ಕೂಡ ಬೆನ್ನು ಇರುವಂಥದ್ದು ಸೇಮ್. ದರ್ಶನ್ ಸರ್ ಯಾವ ರೀತಿ ಒಂದು ಬೆನ್ನು ಅನುಭವಿಸ್ತಾ ಇದ್ದಾರೆ, ನೀವು ಕೂಡ ಅದೇ. ಏನದು ಆ್ಯಕ್ಚುಲಿ ಅಂದರೆ, ಎಷ್ಟೋ ಜನ ಹೇಳ್ತಿರ್ತಾರೆ ದರ್ಶನ್ ಅವ್ರದ್ದು ನಾನು ಆ ರೀತಿ ಹೇಳ್ಕೊಂಡಾಗ ತುಂಬ ನಾಟಕ ಮಾಡ್ತಿದ್ದಾರೆ ಏನೋ ಅನ್ನೋ ಥರ. ನಾಟಕ ಸಾಧ್ಯ ಇಲ್ಲ ಮೇಡಮ್. ಅವ್ರು ನಡ್ಕೊಂಬರೋ ಸ್ಟೈಲ್ ನೋಡಿದ್ರೆ ಆನೆ ಒಳ್ಳೆ ಸಿಂಹ ಥರ ನಡ್ಕೊಂಬರ್ತಾರೆ. ಈಗ ಬೆನ್ನೋವು ಇದೆ ಅಂದ್ಬಿಟ್ಟು ಅವ್ರು ಹೆಂಗೆಂಗೋ ನಡ್ಕೊಂಬರೋಕ್ಕಾಗಲ್ಲ ಮೇಡಮ್. ನಾನು ಯಾಕೆಂದರೆ ನಾನು ಅದು ಅನುಭವಿಸಿದ್ದೀನಿ. ಒಂದು ವಾಕಿಂಗ್ ಸ್ಟೈಲ್ ಇರುತ್ತೆ ಮೇಡಮ್ ನಮ್ಮದು. ಈಗ ನಮ್ಗೆ ಬೆನ್ನೋವು ಅಂದ್ಬಿಟ್ಟು ಅದನ್ನು ತೋರಿಸ್ಕೊಳಕ್ಕಾಗಲ್ಲ, ಹೆಂಗೆಂಗೋ ನಡ್ಕೊಂಬರೋಕ್ಕಲ್ಲ. ನೋಡಿ, ಸೊಂಟ ಟೋಟಲ್ ಲೆಫ್ಟ್ಗೆ ಹೋಗ್ಬಿಡುತ್ತೆ ಮೇಡಮ್. ಅವ್ರು ತೋರಿಸ್ಕೊಂಡಿರಲ್ಲ. ಅವ್ರಿಗೆ ಆ ಪೇನು ಅವ್ರು ಹೊರಗಡೆ ಇಟ್ಕೊಂಡಿರ್ತಾರೆ, ಯಾಕೆಂದರೆ ಅವ್ರು ಫ್ಯಾನ್ಸ್ ನೋಡ್ತಾರೆ ಅಂತ. ಅದನ್ನೆಲ್ಲ ಮೀರಿ ಅವರು ಅದನ್ನು ದಾಟೋದ್ರೆ ಮೇಡಮ್, ಆ ಲೆವೆಲ್ಗೆ ಫ್ಯಾನ್ಸು, ಆ ಚಾಲೆಂಜಿಂಗ್ ಸ್ಟಾರ್ ಅನ್ನೋದು ಅವ್ರ ಹೆಸರಲ್ಲೇ ಇದೆ. ಅವ್ರು ನಾಟಕ ಮಾಡೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಯಾಕೆಂದರೆ ಅವ್ರು ಡಾಕ್ಟರ್, ನನಗೂ ಟ್ರೀಟ್ ಮಾಡಿರೋದು ಸೇಮ್ ಡಾಕ್ಟರ್ ಅಜಯ್ ಹೆಗಡೆ ಅಂತ ಮೈಸೂರಲ್ಲಿದ್ದಾರೆ. ಅದೇ ನಾನು ಇಲ್ಲಿಂದ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ ಮೇಡಮ್. ಆ ಕಷ್ಟ ನನ್ನ ಒಬ್ಬನಿಗೆ ಗೊತ್ತು. ಅದು ಈಗ ನಾನು ಹೇಳೋಕ್ಕೆ ಇಷ್ಟ ಇಲ್ಲ. ಅದು ಈಗ ಹೇಳಿದ್ರೆ ಅದು ವೇಸ್ಟ್ ಆಗುತ್ತೆ. ವೀಕೆಂಡ್ ವಿತ್ ರಮೇಶಲ್ಲಿ ಹೇಳ್ತೀನಿ ಮೇಡಮ್. ಈಗ ಅದೇ ಡಿಸ್ಬಲ್ಜ್ ಆಗಿರುವಂಥದ್ದು ಇರ್ಬೋದು, ಯಾವ ರೀತಿ ನೀವು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀರಾ ಮೇಡಮ್? ಅದೇ ಎಕ್ಸಸೈಸ್ ಮೇಡಮ್, ಎಕ್ಸಸೈಸ್ ವರ್ಕೌಟು. ಆಮೇಲೆ ಇಲ್ಲಿ ಮಲ್ಲೇಶ್ವರಮಲ್ಲಿ ಒಂದು ಇತ್ತು ಮೇಡಮ್, ಒಂದೊಂದು ಕ್ಲಿನಿಕ್ ಇತ್ತು. ಅಲ್ಲಿ ನಾನು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡೆ. ಆ್ಯಕ್ಚುಲಿ ಅವ್ರಿಗೆ ಹೆಂಗಾರ ಮಾಡಿ ಹೇಳೋಣ ಅಂತ ಟ್ರೈ ಮಾಡಿದೆ ಮೇಡಮ್. ಅವರು ತೊಗೊಂಡಿರ್ಬೋದೇನೋ ಅಂದ್ಬಿಟ್ಟು ಸುಮ್ಮನೆ. ಫಸ್ಟು ಇಂಜೆಕ್ಷನ್ ತೊಗೊಂಡೆ ಮೇಡಮ್. ನನಗೆ ಆಪ್ರೇಷನ್ನೇ ಮೇಡಮ್ ಹೇಳಿದ್ದು. ಇದನ್ನು ತೊಗೊಂಡೆ ಡೈರೆಕ್ಟ್ ಆಪ್ರೇಷನ್, ಅಡ್ಮಿಟ್ ಆಗ್ಬಿಡು ಅಂದರು. ನಾನು ಯಾವುದೇ ಕಾರಣಕ್ಕೂ ಮಾಡಿಸಲ್ಲ ಆಪ್ರೇಷನ್ ಅಂದ್ಬಿಟ್ಟು ಸ್ವಲ್ಪ ತಡ್ಕೊಂಡೆ ಮೇಡಮ್. ಪೇನು ಹೆವಿ, ಅದನ್ನು ಬಾಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅದು ಅನುಭವಿಸಿದವ್ರಿಗೆ ಗೊತ್ತದು. ನಾಟಕ ಅಂತೂ ದೇವರನ್ನ ಇಲ್ಲ. ಆ ಪೇನ್ನ ಅನುಭವಿಸ್ತಾ ಮೇಡಮ್, ನರಗಳೆಲ್ಲ ಒಂದು ಕಡೆ ಹಿಂಗೆ ಹಿಡಿದ್ಬಿಟ್ರೆ ಮನುಷ್ಯ ಸೊಟ್ಟಾಗ್ಬಿಡ್ತಾನೆ ಮೇಡಮ್. ಆ ಸೊಟ್ಟ, ಆ ಬಾಡಿ ಪೇನ್, ಬಾಡಿ ಹಿಂಗೆ ಸ್ಟ್ರೈಟಾಗಿದ್ದಿದ್ದು ನಿಮಗೆ ಅದನ್ನು, ಆ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಿಬಿಡುತ್ತೆ ಮೇಡಮ್ ಟೋಟಲಿ. ಅದು ಬಾಡಿ ಅದರಿಂದ ಇದು ಬರುತ್ತೆ. ಇನ್ನಲ್ಲಿ ಬೆಡ್ ರಿಡನ್ ಆಗ್ಬಿಡ್ತೀವಿ, ಎದ್ದೇಳೋಕ್ಕಾಗಲ್ಲ, ಮೈಂಡೆಲ್ಲ ಇದಾಗುತ್ತೆ. ಸೊ ಹಾಗಾಗಿ ಒಂದರಿಂದ ಒಂದೊಂದು ರೋಗ ಸ್ಟಾರ್ಟ್ ಆಗುತ್ತೆ ಮೇಡಮ್. ಅಲ್ಲಿಂದ ಥೈರಾಯ್ಡ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಎಲ್ಲ ಏನೋ ಸ್ಟಾರ್ಟ್ ಆಗುತ್ತೆ ಮೇಡಮ್. ಅದನ್ನೆಲ್ಲ ದಾಟಿ ಮೀರಿ ಇವಾಗ ಮಾಡ್ತಾ ಇರೋದೇ ಒಂದು ದೇವರ ಆಶೀರ್ವಾದ ಮೇಡಮ್ ನನ್ನ ಪ್ರಕಾರ. ಸೊ ಈ ಆ್ಯಕ್ಷನ್ ಸೀನ್ಸ್ ಎಲ್ಲ ಬರುತ್ತೆ. ಸೊ ಡೂಬ್ ಬಳಸೋಕ್ಕೆ ಖಂಡಿತವಾಗ್ಲೂ ನೀವು ಇಷ್ಟಪಡೋದಿಲ್ಲ. ಆ ಸಂದರ್ಭದಲ್ಲಿ ಎಷ್ಟು ಕಷ್ಟಪಡ್ಬೋದು, ಯಾವ ರೀತಿ ಒಂದು ಬೇಸಿಕ್ಕಾಗಿ ಒಂದು ಸಿನಿಮಾ ಸೆಟ್ಟಲ್ಲಿ ನಿಮಗೋಸ್ಕರ ಒಂದು ಫಸ್ಟ್ ಏಡ್ ಥರ ಇರ್ಬೋದು? ಮೇಡಮ್, ಐ ಆಮ್ ರೆಡಿ ಫಾರ್ ಬ್ಲಡ್ ಆ್ಯಂಡ್ ಸ್ವೆಟ್ ಫಾರ್ ದಿ ಸಿನಿಮಾ. ಈ ಸಿನಿಮಾಗೆ ಬೇಕು, ಸುಮ್ಮನೆ ಒಪ್ಕೊಳ್ಳೋಕ್ಕಾಗಲ್ಲ ಮೇಡಮ್. ಕತೆ ಕೇಳಿದ್ರೆ ಮಾಡ್ತಾಯಿದ್ರೆ ವರ್ಕೌಟು ಅದು ಇದು ಫೈಟ್ ಕ್ಲಾಸೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಯಪ್ಪ ಯಾಕಾರು ಒಪ್ಕೊಂಡು ಅನ್ನೋ ಲೆವೆಲ್ಗೆ ಫ್ರಸ್ಟ್ರೇಷನ್ ಮೇಡಮ್. ಬಟ್ ಸಿನಿಮಾ ಇದು ಮಾಡೋ ಅಂತ ಒಂದು ಇನ್ನರ್ ಒಳಗಡೆ ಇರೋ ಒಂದು ಸ್ಟ್ರಾಂಗ್ ಇದ್ದರೆ ಮೇಡಮ್, ಆಚೆ ನಾವು ಸ್ಟ್ರಾಂಗ್ ಆಗಿರ್ತೀವಿ, ಒಳಗಡೆ ಇರೋನು ಸ್ಟ್ರಾಂಗ್ ಇರ್ಬೇಕು. ಆ ರೀತಿಯಾಗಿ ಈ ಸಿನಿಮಾಗೆ ಸುಮ್ಮನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಪ್ರತಿದಿನ ಒಂದು ಚಾಲೆಂಜಿಂಗೆ. ಬಟ್ ಅದನ್ನೆಲ್ಲ ಮೀರಿ ಇವಾಗ ಪ್ರೆಸೆಂಟ್ಲಿ ಅದನ್ನೆಲ್ಲ ಏನಿಲ್ಲ ಮೇಡಮ್, ಪೇನ್ಸ್ ಎಲ್ಲ ಇಲ್ಲ, ಅದೆಲ್ಲ ಹೋಗಿದೆ. ಸಿನಿಮಾ ಅಂತ ಬಂದರೆ ಅದೆಲ್ಲ ಮರೆಸ್ಬಿಡುತ್ತೆ ಮೇಡಮ್. ಅದಕ್ಕೆ ಆ ಶಕ್ತಿ ಇದೆ ಸಿನಿಮಾಗೆ. ಅದಕ್ಕೋಸ್ಕರ ಎಲ್ಲ ರೀತಿ ರೆಡಿ ಇದೀನಿ ಮೇಡಮ್ ಈಗ ಪ್ರೆಸೆಂಟ್ಲಿ. ಫಾರ್ ಎಕ್ಸಾಂಪಲ್ ಈಗ ಆಪ್ರೇಷನ್ ನೀವು ಏನಾದರೂ ಮಾಡಿಸ್ಕೊಂಡ್ರೆ ಅದಕ್ಕೆ ಎಷ್ಟು ದಿನ ನೀವು ರೆಸ್ಟ್ ಮಾಡಬಹುದು? ಒಂದು 3-4 ಮಂತ್ಸ್ ಬೆಡ್ ರೆಸ್ಟ್. ಅದು ಮಾಡಿಸ್ಕೊಂಡ್ರೂ ರೆಡಿ ಇಲ್ಲ ಮೇಡಮ್. ವಿ ಡೋಂಟ್ ನೋ ವೆದರ್ ಇಟ್ ವಿಲ್, ಅದು ನಿಮಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಅದಕ್ಕೆ ಅವರು ಮೋಸ್ಟ್ಲಿ ಹೋಗಿರಲ್ಲ ನನ್ನ ಪ್ರಕಾರ. ಬಟ್ ಅದು ಯಾವುದೇ ಕಾರಣಕ್ಕೂ ಆಪ್ರೇಷನ್ ಮಾಡಿಸಿದ್ರೆ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ನಮ್ಮ ಡೈರೆಕ್ಟ್ರು ಮಾಡಿಸ್ಕೊಂಡಿದ್ದಾರೆ, ಅವ್ರಿಗೂ
ಡಿಸ್ಕ್ ಬಲ್ಜು ಅವರು ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಅವ್ರು ಬೆಲ್ಟ್ ಹಾಕ್ಕೊಂಡೇ ಇರ್ಬೇಕು ಯಾವಾಗಲೂ. ಅದನ್ನೆಲ್ಲ ಬಿಟ್ಟು ಅವ್ರ ಪಾಪ ಈಗ ಡೈರೆಕ್ಷನ್ ಮಾಡ್ತಾರೆ. ಸರ್ ಎಲ್ಲರದು ಚಾಲೆಂಜಿಂಗೇ ಮೇಡಮ್. ಅದನ್ನೆಲ್ಲ ಈಗ ಕಷ್ಟ ಹೇಳ್ಕೊಂಡ್ರೆ ಉಪಯೋಗ ಇಲ್ಲ. ಈಗ ಹೇಳಿದ್ರು ಯಾರು ಕೇಳಲ್ಲ, ಇವನು ಏನೋ ಹೇಳ್ತವನೆ ಅಂತಾರೆ. ಅದು ಹೇಳೋಕ್ಕೆ ನಾವೊಂದು ಆ ಒಂದು ಯೋಗ್ಯತೆ ನಾವು ಬೆಳೆಸ್ಕೋಬೇಕು. ಅವಾಗ ಇಷ್ಟೊಂದು ಕಷ್ಟಪಟ್ಟವನ ಅಂತ ಅವಾಗ ಹೇಳಿದ್ರೆ ವ್ಯಾಲ್ಯೂ ಇರುತ್ತೆ ಮೇಡಮ್. ಇವಾಗ ಹೇಳೋಕ್ಕೆ ಇಷ್ಟ ಇಲ್ಲ ಈಗ ಸಂದೀಪ್ ನಾಗರಾಜ್ ಅವರು ಎಷ್ಟೇ ಈ ಹೀರೋ ಪಾತ್ರಗಳನ್ನು ಮಾಡಿದ್ರು ಸಹ ಇವತ್ತಿಗೂ ಗೂಗ್ಲಿ ಆ ಒಂದು ಪಾತ್ರನೇ ತುಂಬ ಜನ ಇಷ್ಟಪಡ್ತಾರೆ. ಬಟ್ ಹೇಗೆ ಆ ಪಾತ್ರನ ಆವತ್ತಿಗೆ ಒಪ್ಕೊಂಡ್ರಿ ನೀವು ಅಂತ? ಮೇಡಮ್ ನಾನು ಫಸ್ಟು ಅಸಿಸ್ಟೆಂಟ್ ಡೈರೆಕ್ಟ್ರು ಮೇಡಮ್. ಅಸಿಸ್ಟೆಂಟ್ ಡೈರೆಕ್ಟ್ರು, ಕ್ಯಾಮ್ರಾ ಅಸಿಸ್ಟೆಂಟು, ಗೋವಿಂದನಮ್ಮ ಅಂತ ಒಂದು ಸಿನಿಮಾಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಮೇಡಮ್. ನಾನು ಪವನ್ ಒಡೆಯರಲ್ಲ. ಅಲ್ಲಿಂದ ಗೂಗ್ಲಿ ನೆಕ್ಸ್ಟ್ ಸಿನಿಮಾ ಅಲ್ಲ, ಅಲ್ಲಿಂದ ಸ್ಕ್ರಿಪ್ಟಲ್ಲೆಲ್ಲ ಡಿಸ್ಕಷನ್ ಮಾಡಿದಾಗ ಅದು ಆವಾಗ ಮಚ್ಚ ಇದೇ ಮಾಡೋ ನೀನು, ಹೆಸರು ಸಂದೀಪ್ ಅಂತಲೇ ಇಡ್ತೀನಿ ಅಂದ್ಬಿಟ್ಟು ಪವನು ಮಾಡಿಕೊಟ್ಟಿದ್ದು ಮೇಡಮ್. ಅವ್ರು ಮಾಡಿಲ್ಲ ಅಂದರೆ ಇವಾಗ ಆಗ್ತಿರಲ್ಲ. ಅದೇ ಎನಿವೇ ಇಟ್ಸ್ ಡೈರೆಕ್ಟರ್ಸ್ ಕಾಲ್ ಮೇಡಮ್. ಎನಿ ಟೈಮ್ ಈಸ್ ಮೈ ಕ್ಲೋಸ್ ಫ್ರೆಂಡ್. ಬಟ್ ಅವ್ರು ಕೊಟ್ಟಿಲ್ಲ ಅಂದರೆ ಆಗ್ತಿರ್ಲಿಲ್ಲ ಮೇಡಮ್. ನಾನೊಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ 2 ಸಿನಿಮಾ ಮಾಡಿದೆ. ಗೂಗ್ಲಿಲಿ ನನಗೆ ಆ ಕ್ಯಾರೆಕ್ಟರ್ ಸಿಕ್ತು. ಅದಾದಮೇಲೆ ಗೂಗ್ಲಿ ಇಟ್ಟಾದ್ರು ಒಂದು 25 ಪಿಕ್ಚರ್ ಸಿಕ್ತು ಮೇಡಮ್ ನನಗೆ. 25 ಪಿಕ್ಚರು ಎಲ್ಲ ಕ್ಯಾರೆಕ್ಟ್ರು. ಬಟ್ ಹೀರೋ ಆದಾಗ ನನಗೆ ಅವೆಲ್ಲ ಹೋಯ್ತು ಮೇಡಮ್. ಹಾಫ್ ಮೆಂಟ್ಲು ಅಂತ ಹೀರೋ ಮಾಡಬೇಕು ನನಗೆ. ಹಾಫ್ ಮೆಂಟ್ಲು ಅಂತ ಮಾಡಿದ್ವಿ. ಆವಾಗ ಆ ಪಿಕ್ಚರು 25 ಸಿನಿಮಾ ಎಲ್ಲ ಹೀರೋ ಆದರೂ ಮಾಡಲ್ಲ ಅಂದ್ಬಿಟ್ಟು ಇದಾಯಿತು. ಇಲ್ಲ ಮೇಡಮ್, ಆ ಥರ ಎಲ್ಲ ಏನಿಲ್ಲ ಮೇಡಮ್. ನಾನು ಕ್ಯಾರೆಕ್ಟ್ರ್ ಒಂದು ಸಿನಿಮಾ ಅಂದಮೇಲೆ ಸ್ವಲ್ಪ ಹೀರೋ ಅಂತ ಏನಿಲ್ಲ ಮೇಡಮ್. ಕ್ಯಾರೆಕ್ಟ್ರಿಗೆ ಯಾವ್ದು ಇಷ್ಟ ಆಗಬೇಕಲ್ಲ ಮೇಡಮ್. ಫೈನಲಿ ಇಷ್ಟ ಆದರೆ ಏನು ಬೇಕನ್ನೋ ಮಾಡ್ಬೋದು. ಅದಕ್ಕೇನು ಹೀರೋ ಅದು ಇದು ಅಂತೇನಿಲ್ಲ. ಬಟ್ ಹೀರೋ ಆದರೆ ಸ್ವಲ್ಪ ಜೋಶ್ ಜಾಸ್ತಿ ಇರುತ್ತೆ. ಈಗ 2013ರಲ್ಲಿ ಆವತ್ತಿನ ದಿನದಲ್ಲಿ ಯಶ್ ಅವರು ನೀವು ಅವರು ಎದುರು ಬದರಾಗಿ ಆ್ಯಕ್ಟಿಂಗ್ ಮಾಡಿದ್ರಿ. ಇವತ್ತು ಅವರ ಬೆಳವಣಿಗೆ ಇರ್ಬೋದು, ಟಾಕ್ಸಿಕ್ ಒಂದು ಎಲ್ಲ ಗ್ಲಿಮ್ಸ್ ನೀವು ನೋಡಿರ್ತೀರ, ಏನು ಅನಿಸ್ತಿದೆ ಮೇಡಮ್? ಯಶ್ ಅವ್ರಿಗೆ ಆ ಒಂದು ಆ್ಯಟಿಟ್ಯೂಡ್ ಅಂತ ಇದೆಯಲ್ಲ ಮೇಡಮ್, ಅದೆಲ್ಲ ಇಲ್ಲ ಮೇಡಮ್. ಅವನಿಗೆ ಗಾಂಚಲಿ ಅದು ಇದು ಅಂತಾರಲ್ಲ, ಅದೆಲ್ಲ ಇಲ್ಲ ಮೇಡಮ್. ನಾನು ಸುಮ್ಮನೆ ಕೂತಿದ್ದು ಅವರೇ ಬಂದು ಮಾತಾಡ್ಸೋರು. ಯಾಕೋ ಮಗ ಹಿಂಗಿದೆ ಹಂಗೆ ಹಿಂಗೆ ಅಂತ. ಅವರಲ್ಲಿ ಆ ಒಂದು ಪ್ರೀತಿ, ಆ ಒಂದು ಫ್ರೆಂಡ್ಶಿಪ್ಗೆ ಏನು ವ್ಯಾಲ್ಯೂ, ಒಂದು ಒಬ್ಬ ಕೋ ಆರ್ಟಿಸ್ಟ್ನ ಹೆಂಗೆ ನೋಡ್ಕೋಬೇಕು ಎಲ್ಲ ಅವರಲ್ಲಿತ್ತು ಮೇಡಮ್. ಸುಮ್ಮನೆ ಹೇಳ್ತಿಲ್ಲ ಮೇಡಮ್. ಅವ್ರಿಗೇನೋ ಹೇಳಬೇಕು ಅಂತ ಅವ್ರು ಹೇಳಿದ್ರೆ ಅವ್ರು ನೋಡೋದು ಇಲ್ಲ, ಆ ಲೆವೆಲ್ಗೆ ಇದ್ದಾರೆ ಅಂದರೆ ಅವರಲ್ಲಿದ್ದ ಒಂದು ಡೆಡಿಕೇಶನ್ನು, ಆಮೇಲೆ ಆ ಸಿನಿಮಾ ಮೇಲೆ ಪ್ರೀತಿ, ಆಮೇಲೆ ಒಂದೊಂದು ಸೀನಲ್ಲೂ ಅವರು ಇದು ಆ ಪಿಕ್ಚರ್ ಮಾಡಿದ್ದೀನಿ, ಈ ಪಿಕ್ಚರ್ ಬೇರೆ ಮಾಡಬೇಕು ಅಂದರೆ ರಿಪೀಟ್ ಆಗಬಾರ್ದಲ್ಲ ಮೇಡಮ್ ಆ್ಯಕ್ಟಿಂಗ್ ಅನ್ನೋದು. ಈಗ ಕೆಮ್ಮೋ ಸೀನಲ್ಲಿ ಅಲ್ಲಿ ಬೀಚ್ ಹತ್ರ ನಾನು ಅವರು ಆ್ಯಕ್ಟ್ ಮಾಡ್ಬೇಕಾದ್ರೆ ಚೆನ್ನಾಗಿದೆ ಮಾಡಿ ಅಂದರೆ, ಇಲ್ಲ ಮಚ್ಚ ಇದು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ, ಇದು ಬೇರೆ ಮಾಡಬೇಕು. ಚೇಂಜ್ ಓವರ್ ಆಫ್ ದ ಕ್ಯಾರೆಕ್ಟರ್, ದಟ್ ಈಸ್ ದ ಡೆಡಿಕೇಶನ್ ವಿ ನೀಡ್ ಫಾರ್ ದ ಆ್ಯಕ್ಟರ್ ಅಲ್ಲ ಮೇಡಮ್. ಅವರು ಆ ಲೆವೆಲ್ಗೆ ಸುಮ್ಮನೆ ಅಲ್ಲ ಮೇಡಮ್. ನಾನು ಜಾಸ್ತಿ ಮಾತಾಡ್ತಿರಲಿಲ್ಲ, ಬಟ್ ವಿ ವರ್ ಕ್ಲೋಸ್. ರಾಮಾಚಾರಿ ಸಿನಿಮಾ ನೋಡೋರಿಗೆ ಫೋನ್ ಮಾಡಿದೆ ಮೇಡಮ್. ಅವ್ರದ್ದು ಕಾಲ್ ವೇಟಿಂಗ್ ಇತ್ತು. ವಾಪಸ್ ಕಾಲ್ ಮಾಡಿದ್ರು, ಮಚ್ಚ 5 ನಿಮಿಷ ಕಾಲ್ ಮಾಡ್ತೀನಿ. ಆಯಿತು, 5 ನಿಮಿಷ ಬಿಟ್ಟು ಕಾಲ್ ಮಾಡೋದು. ಏನಪ್ಪ ನೀನು ಫೋನ್ ಮಾಡಿದೆ? ಇದು ಯಶ್ ಫಿಲಮ್ ನೋಡಿದೆ, ವಂಡರ್ಫುಲ್ ಸಿನಿಮಾ, 100% ಈ ಸಿನಿಮಾ ಬೇರೆ ಲೆವೆಲ್ಗೆ. ನಿಮ್ಮ ಇನ್ಮೇಲಿಂದ ರಾಮಾಚಾರಿ ಯಶ್ ಅಂತಲೇ ಕರೀತಾರೆ, ಬೇರೆ ಲೆವೆಲ್ ಹಿಟ್ಟು ಅಂತ ಹೇಳಿದೆ. ಅವರು ಅದಕ್ಕೆ ಒಂದೇ ಮಾತು ಹೇಳಿದ್ರು, ನೀನು ಈ ರಿವ್ಯೂ ಹೇಳ್ತಾ ಇದೆಯಾ ಅಂದರೆ ನಾನು ಬೇರೆ ರಿವ್ಯೂ ಕೇಳಲ್ಲ, ಆಫ್ ಮಾಡ್ತೀನಿ, ನಾಳೆಯಿಂದ ನನ್ನ ಮಾಸ್ಟರ್ ಪೀಸ್ ಸಿನಿಮಾ ಸ್ಟಾರ್ಟ್. ನಿನ್ನ ರಿವ್ಯೂನೇ ನಾನು ತೊಗೊಳ್ಳೋದು, ಬೇರೆ ಯಾರು ತೊಗೊಳ್ಳಲ್ಲ. ನೀನು ನನಗೆ ಫೋನ್ ಮಾಡಿ ಹೇಳ್ತಿದ್ದೆ ಅಂದಮೇಲೆ ನಿನ್ಗೆ ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಆಗಿದೆ ಅಂತ ನಂಗೆ ಗೊತ್ತಾಯಿತು ಅಂತ. ಈ ಥರ ಒಂದು ಪ್ರೋತ್ಸಾಹದ ಮಾತುಗಳು ಮೇಡಮ್. ನಾನು ಹೀರೋ ಆಗ್ಬೇಕಾದ್ರೆ ನೀನು ಮಾಡೋ ಮಗ, ನಿನ್ಗೆ ಎಲ್ಲಿ ಬರ್ಬೇಕು ನಾನು ಬರ್ತೀನಿ, ನೀನು ಯಾವ ಇಂಟರ್ವ್ಯೂಗೆ ನಾನು ಬರ್ತೀನಿ, ಈ ಥರ ಯಾರು ಹೇಳ್ತಾರೆ ಮೇಡಮ್? ಅವ್ರು ಹೇಳಿದ್ರು. ಬಟ್ ಆ ಟೈಮಲ್ಲಿ ನಮ್ಮ ರಿಲೀಸ್ ಸ್ವಲ್ಪ ಲೇಟ್ ಆಯಿತು, ನಾವು ಕಾಂಟ್ಯಾಕ್ಟ್ ಮಾಡಲಿಲ್ಲ ಮೇಡಮ್. ಈಸ್ ಎ ವೆರಿ ಗ್ರೇಟ್ ಪರ್ಸನ್. ಈಗ ಪವರ್ಫುಲ್ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ. ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರ, ಕತೆ ಇರ್ಬೋದು, ಕೇಳಿದಾಗ ಏನಾದರೂ ಹಂಚ್ಕೊಂಡ್ರ ಅವ್ರ ಜೊತೆ? ಇಲ್ಲ ಮೇಡಮ್, ಅವ್ರು ಎಲ್ಲಿ ಸಿಗ್ತಾರೆ ಮೇಡಮ್? ಈಗ ಅವ್ರು ಇಲ್ಲ ಮೇಡಮ್, ಅವ್ರು ಎಲ್ಲಿ ಸಿಗ್ತಾರೆ? ನಾವೇ ಮೇಡಮ್, ಏನು ಗೊತ್ತಾ, ಈಗ ಅವರು ಅಲ್ಲಿ ಬೆಳೆದಿದ್ದಾರೆ. ಈಗ ನಾವು ಹೋಗ್ಬಿಟ್ಟು ಈಗ ಮನೆ ಸರ್ ಯಶ್ ಅಂತ ಹೋಗ್ಬಿಟ್ರೆ ಅದು ನಾವು ಏನೋ ಬೆಳೆದೇನೆ ಅಂತ ಬಂದ್ಬಿಡ್ತಾರೆ ಅಂತ ಅನ್ಕೊತಾರೆ. ಬಟ್ ಅವ್ರು ಅಂದ್ಕೊಳ್ಳಲ್ಲ. ಬಟ್ ನಮಗೆ ಒಂದು ಕೀಳರಿಮೆ ಇರುತ್ತಲ್ಲ ಮೇಡಮ್. ನಾವು ಏನಾದರೂ ಒಂದು ಮಾಡಿ ನೋಡಿ ಯಶ್ ಅಂತ ಹಿಂಗೆ ಹೋದರೆ ಅವರು 100% ಅವರು ದೂಸರ ಯೋಚನೆ ಮಾಡಲ್ಲ. ನಮ್ಮ ಹುಡುಗ ಬಾರೋ ಅಂತ ಹೇಳ್ತು. ಪ್ರೊಡ್ಯೂಸರ್ಗಳು ಹೇಳಿದೆ, ನಮ್ಮ ಹುಡುಗ ಕಂಡ್ರೆ ಚೆನ್ನಾಗಿ ಮಾಡಿರಿ ಅಂತ ಹೇಳಿದರು. ಅಂದರೆ ಆ ಒಳ್ಳೆ ಮನಸ್ಸಿದೆ ಮೇಡಮ್. ಅಷ್ಟೆಲ್ಲ ಇಲ್ದಲೇ ಆ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಮೇಡಮ್. ಈಗ ನೀವೇ ಹೇಳಿದ್ರಿ, ಒಂದು ಕೆಮ್ಮೋ ಸೀನ್ ಇರ್ಬೋದು, ಯಾವತ್ತಿಗೂ ಅವ್ರು ಕಾಪಿ ಮಾಡ್ತಾ ಇಲ್ಲ ಅಂತ. ಬಟ್ ಈಗ ಟಾಕ್ಸಿಕ್ ಟೀಸರ್ ಬಿಟ್ಟಿದ್ದಾರಲ್ವಾ, ಒಂದಷ್ಟು ಸೀನ್ಸ್ ಇರ್ಬೋದು, ಡೈಲಾಗ್ ಡ್ಯಾಡೀಸ್ ಹೋಮ್ ಅನ್ನುವಂಥದ್ದು, ಈ ಡೈಲಾಗ್ ಎಲ್ಲ ಹಾಲಿವುಡ್ಡಲ್ಲ ಆಲ್ರೆಡಿ ಬಂದಿದ್ದಾಗಿದೆ, ಕಾಪಿ ಮಾಡಿದ್ದಾರೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಅದನ್ನು ಟ್ರಾಲ್ ಮಾಡ್ತಿರೋವಂಥದ್ದು. ಏನು ಅಂತೀರಾ ಇದಕ್ಕೆ? ಏನು ಅಭಿಪ್ರಾಯ ಮೇಡಮ್? ಆ ಲೆವೆಲ್ಗೆ ಟಚ್ ಮಾಡೋಕ್ಕೆ ಸಾಧ್ಯನಾ? ಟಾಕ್ಸಿಕ್ ಟೀಸರ್ನ ಶೂಟ್ ಮಾಡೋಕ್ಕೆ ಸಾಧ್ಯನಾ? ಒಂದು ಶಾಟ್ ಮಾತಾಡೋರು ಮಾತಾಡಲಿ ಮೇಡಮ್. ಒಂದು ಶಾಟ್ ಟಾಕ್ಸಿಕ್ ಶೂಟ್ ಮಾಡಿದಾರಲ್ಲ,
ಆ ಒಂದು ಶಾಟ್ ತೆಗಿಯೋಕ್ಕೆ ಮುಕ್ಕರಿಬೇಕು ಮೇಡಮ್ ಅವ್ರು ಹೇಳ್ದಂಗೆ. ಅವ್ರು ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಮಾತಾಡೋದು ಮೇಡಮ್, ಡ್ಯಾಡಿ ಸೋಮ್ ಅನ್ನೋದು ಒಂದು ಡೈಲಾಗ್, ಸ್ಮಾಲ್ ಡೈಲಾಗ್ ಮೇಡಮ್. ವಿಜಯ್ ದಳಪತಿ ಅವ್ರದ್ದು ಒಂದು ಡೈಲಾಗ್ ಬರುತ್ತೆ, ಅದು ಸಹ ಇದೆ ಅನ್ನುವಂಥದ್ದು. ಜೊತೆಗೆ ಹಾಲಿವುಡ್ ಸಿನಿಮಾದಲ್ಲಿ ಬ್ಲಡ್ ಶೆಡ್ದಿರೋದು ಅಂದರೆ ಒಂದು ಸೀನ್ ಬರುತ್ತೆ, ಕತ್ತನ್ನು ಎಳ್ಕೊಂಡು ಹೋಗುವಂಥದ್ದು, ಅದು ಕೂಡ ಸೇಮ್ ಟು ಸೇಮ್ ಅನ್ನೋವಂಥದ್ದು ವಿತ್ ವಿಜುವಲಲ್ಲಿ ಪ್ಲೇ ಮಾಡಿರೋವಂಥದ್ದು. ನಾನು ಅದು ಅಷ್ಟು ಬಗ್ಗೆ ನಂಗೆ ಗೊತ್ತಿಲ್ಲ ಮೇಡಮ್. ನಾನು ಹಾಲಿವುಡ್ ಸಿನಿಮಾಸ್ ನೋಡಲ್ಲ. ಐ ವಾಚ್ ಓನ್ಲಿ ಸೌತ್ ಇಂಡಿಯನ್ ಆ್ಯಂಡ್ ಬಾಲಿವುಡ್ ಸಿನಿಮಾಸ್. ಹಾಗಾಗಿ ಅವರಲ್ಲಿ ಏನು ಮಾಡಿದ್ದಾರೆ ಇದನ್ನು ಕಾಪಿ ಮಾಡೋ ಅಷ್ಟೆಲ್ಲ ಸಾಧ್ಯನೇ ಇಲ್ಲ. ಬಟ್ ಏನೋ ಕೆಲವೊಂದು ಸಲ ಕೋಇನ್ಸಿಡೆನ್ಸ್ ಆಗಿರ್ಬೋದಲ್ಲ ಮೇಡಮ್. ಆಬ್ವಿಯಸ್ಲಿ ಏನು ಇಲ್ದಿರೋದು ಏನು ತೆಗಿಯೋಕ್ಕಾಗುತ್ತೆ ಮೇಡಮ್. ಎಲ್ಲ ಮಾಡಿರೋದೆ ನಮ್ಮ ಥಾಟ್ಸ್ ನಿಮಗೆ ಬರ್ಬೋದು, ನಿಮ್ಮ ಥಾಟ್ಸ್ ನಮಗೆ ಬರ್ಬೋದು. ಬಟ್ ಅವರು ಕಾಪಿ ಹೊಡೆಯೋದ್ರೆ ಏನಕ್ಕೆ ಇಷ್ಟೊಂದು ಕೋಟಿ ಹಾಕ್ಬಿಟ್ಟು ಮಾಡ್ತಾರೆ? ಕಾಪಿ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅವರು ಇನ್ಸ್ಪಿರೇಷನ್ನು ಅದು ಇದನ್ನೂ ಮಾಡಿರಲ್ಲ. ಅವ್ರಿಗೇನು ತಲೆ ಇರುತ್ತೋ ಅವರು ಈಸ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಅವರು ಒಬ್ಬರು ಒಳ್ಳೆ ಡೈರೆಕ್ಟ್ರು. ಈ ಕತೆ ಇರಲಿ, ಅಯ್ಯೋ ಈಸ್ ಅ ರೈಸ್ ಮೇಕರ್. ಅಂದರೆ ಅವ್ರಿಗೆ ಈ ಶಾರ್ಟ್ ಹೆಂಗೆ ಬರಬೇಕು, ಈ ಶಾರ್ಟ್ರಲ್ಲಿ ಏನು ಬೇಕೋ ಏನು ಬೇಡ ಅಂತ ಅವರೇ ಹೇಳ್ತಾಯಿದ್ರು. ಗೂಗ್ಲಿ ಆಗಲಿ, ರಾಮಾಚಾರಿ ಆಗಲಿ ತುಂಬ ಮಾಡಿದ್ದಾರೆ. 100% ಇಲ್ದಲೇ ಸಾಧ್ಯನೇ ಇಲ್ಲ ಮೇಡಮ್. ಇನ್ಪುಟ್ಸ್ 100% ಇರುತ್ತೆ. KGF ಅಲ್ಲೂ ಡೈಲಾಗ್ ಬರೆದಿಲ್ಲ ಮೇಡಮ್. ಈಗ ಕನ್ನಡ ಇಂಡಸ್ಟ್ರಿನಲ್ಲಿ ಅದೇ ಒಂದು ರೀತಿ ಚಾಲೆಂಜಿಂಗ್ ಅನ್ಸುತ್ತಲ್ವ, ಯಾಕಂದರೆ ಸೋಷಿಯಲ್ ಮೀಡಿಯಾ ಬಂದಾದಮೇಲೆ ಎಲ್ಲವನ್ನೂ ಜಡ್ಜ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದಕ್ಕಿಂತ ಮೊದಲು ರಿವ್ಯೂ ಅನ್ನುವಂಥದ್ದು ಏನು ಇರಲಿಲ್ಲ, ಎಲ್ಲೋ ಪತ್ರಿಕೆಯಲ್ಲಿ ನೋಡಬಹುದಿತ್ತು. ಈಗ ಎಲ್ಲರೂ ಸಹ ರಿವ್ಯೂ ಮಾಡ್ತಾರೆ. ಎಲ್ಲೋ ಒಂದು ರೀತಿ ಅದು ಸಿನಿಮಾಗಳಿಗೆ ನಷ್ಟ ಅನಿಸುತ್ತಾ ನಿಮಗೆ? ಮೇಡಮ್ ಆ್ಯಕ್ಚುಲಿ ವಿ ಶುಡ್ ರಿವ್ಯೂ ಮಾಡೋದು ಬಿಟ್ಟು ಆ್ಯಕ್ಚುಲಿ ಸಿನಿಮಾ ಎಂಜಾಯ್ ಮಾಡಬೇಕು ಮೇಡಮ್. ಎಲ್ಲರೂ ರಿವ್ಯೂ ಆಬ್ವಿಯಸ್ಲಿ ಮನಸ್ಸಲ್ಲಿ ಅವ್ನ ರಿವ್ಯೂ ಇದೇ ಇರುತ್ತೆ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು. ಅದನ್ನು ನೀವು ಮೀಡಿಯಾದಲ್ಲಿ ಚೆನ್ನಾಗಿದ್ರೆ ಹೇಳಿ ಮೇಡಮ್. ಯಾಕೆಂದರೆ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ ಮೇಡಮ್. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಆಚೆ ಹೇಳೋದು ಓಕೆ, ಚೆನ್ನಾಗಿಲ್ಲ ಅಂತ ನೀವು ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳಿದ್ರೆ ಅದು ನೋಡಿದವರು ಚೆನ್ನಾಗಿ ನಿಮ್ಗೆ ಇಷ್ಟ ಆಗಿಲ್ದಿರ್ಬೋದು, ಬೇರೆಯವ್ರಿಗೆ ಇಷ್ಟ ಆಗುತ್ತೆ. ಈಗ ಮೀಡಿಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಅಂತಲೇ ಹೇಳ್ಬೋದು ನಾವು. ನಾಟ್ ಓನ್ಲಿ ದಿಸ್ ಮೀಡಿಯಾ ಮೇಡಮ್. ರಿವ್ಯೂ ಹೇಳೋರೆಲ್ಲ ನೀವು ರಿವ್ಯೂ ಕೊಡೋಲ್ಲ ಮೇಡಮ್. ರಿವ್ಯೂ ಎಲ್ಲ ಯೂಟ್ಯೂಬ್ ವೀಡಿಯೋಸ್ ಹೇಳ್ತೀವಿ ಮೇಡಮ್. ರಿವ್ಯೂಸ್ ಅದು ಆಲ್ಮೋಸ್ಟ್ ನೀವು ಕಟ್ ಮಾಡಿದ್ರೆ ಒಳ್ಳೆಯದು. ಫಾರ್ ವ್ಯೂಸು ಇನ್ನೊಂದಾಗಲಿ ಲೈಕ್ಸ್ಗಾಗಲಿ ಅದು ಇದು ನೀವು ಹಾಕಿದ್ರೆ ಕೋಟಿ ದುಡ್ಡು ಹಾಕಿ ಎಷ್ಟೋ ವರ್ಷ ಅದಕ್ಕಿಂತಲೇ ನಿಮ್ಗೆ ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಪ್ರಯತ್ನ ಮಾಡಿರ್ತಾರೆ. ಆಗಿಲ್ಲ ಅಂದಾಗ ಅದನ್ನು ಅವ್ರಿಗೆ ನೀವು ಚೆನ್ನಾಗಿಲ್ಲ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿನೋ ಚೆನ್ನಾಗಿರೋದು ಚೆನ್ನಾಗಿರೋದು ಓಕೆ, ಅದು ಓಕೆ. ಬಟ್ ಕೆಲವೊಂದು ಒಳ್ಳೆ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮೇಡಮ್. ಸಂದೀಪ್ ಅವರು ಥ್ಯಾಂಕ್ ಯು. ಸೊ ಇದಿಷ್ಟು ನಟ ಸಂದೀಪ್ ನಾಗರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.